ನಂಬ್ತೀನಿ ವೈದೇಹಿ, ನೀನು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಅನ್ಕೋತಾ ಇದೆ ಅನ್ನೋದನ್ನ ನಂಬ್ತೀನಿ. ಯಾವಾಗ ಗೊತ್ತಾ? ನೀನು ವ್ರತ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ಅಂತ ಹೇಳಿದಾಗ. ಆದ್ರೆ ನನಗೋಸ್ಕರ ಮಾಡ್ತಿದ್ರೆ ಮಾತ್ರ ನನ್ನ ನೋವುಗಳೆಲ್ಲ ದೂರ ಆಗ್ಲಿ ಅಂತ ನೀನು ಬೇಡ್ಕೋತಿದ್ಯಾ ಅಂದ್ರೆ ನೀನು ನನ್ನ ಜೀವನದಲ್ಲಿ ಇರೋದಕ್ಕೆ ಬೇಡ್ಕೋತಿದ್ಯಾ ಅಂತ ತಾನೇ ಅರ್ಥ. ಇವಾಗ ಹೇಳು, ದೇವಸ್ಥಾನದಲ್ಲಿದ್ದೀವಿ, ಈ ಪವಿತ್ರವಾದ ಅರಳಿ ಮರದ ಕೆಳಗಡೆ ಇದ್ದೀವಿ. ನಿಜ ಮಾತ್ರ ಹೇಳು ವೈದೇಹಿ, ಈ ವ್ರತ ನನಗೋಸ್ಕರ ಮಾಡ್ತಾ ಇಲ್ವಾ? ಸರಿ, ಹೇಳ್ಬೇಡ ಬಿಡು. ನಿನ್ ಮನ್ಸಲ್ಲಿ ನಾನಿದ್ರು ಇದೀನಿ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು ಹೇಳಬಹುದು. ಒಂದು ಕೆಲಸ ಮಾಡೋಣ, ನೀನ್ ಯಾರಿಗೋಸ್ಕರ ವ್ರತ ಮಾಡ್ತಾ ಇದೀಯೋ ಮಾಡ್ಕೋ, ಹಾಗೆ ನಾನು ಕೂಡ ವ್ರತ ಮಾಡ್ತೀನಿ. ಆದ್ರೆ ಇಬ್ರು ಜೊತೆಗೆ ಮಾಡೋಣ. ಇದಕ್ಕೆ ನಿನ್ನ ಅಭ್ಯಂತರ ಏನು ಇಲ್ಲ ಅಲ್ವಾ? ಅವ್ರವ್ರ ಪೂಜೆ ಅವ್ರವ್ರಿಗೆ. ಕಂಡೀಷನ್ ಏನಂದ್ರೆ ಜೊತೆಲಿ ಮಾಡೋಣ. ವೈದೇಹಿಗೆ ಬುದ್ಧಿ ಇಲ್ಲ, ಗೊತ್ತಿಲ್ಲದೆ ಬೇಡದೆ ಇರೋದನ್ನೆಲ್ಲ ಬೇಡ್ಕೋತಿರ್ತಾಳೆ. ಅದ್ಯಾವುದನ್ನು ಕಿವಿಗೆ ಹಾಕೊಳ್ದೆ ತನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನೆರವೇರೋ ಹಾಗೆ ಮಾಡು. ಹೇಳಿದ್ ಸರಿನೇ ಅಲ್ವಾ? ನನಗಿದೆಲ್ಲ ಗೊತ್ತಾಗಲ್ಲ, ನೀನೇ ಹಚ್ಚು. ಪರವಾಗಿಲ್ಲ, ನನ್ನ ಭಕ್ತ ಅನ್ಕೋ, ನೀನು ಪೂಜಾರಿ ಅನ್ಕೋ. ಈಗ ನೀನ್ ಬರಿಯಮ್ಮ. ಊರ್ಮಿಳಾ, ನೀನು ಬರಿ. ಓದ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟು ಬೊಂಬೆ ಬಿಡಿಸಿದ್ರೆ
ಇಷ್ಟೊತ್ತಿಗೆ ಡಾಕ್ಟ್ರೋ ಇಂಜಿನಿಯರೋ ಆಗ್ತಿದ್ದೆ. ಇದೇನಿದು? ಅರಳಿ ಮರ ಬಿಡ್ಸೋದನ್ ಬಿಟ್ಟು ಕಬ್ಬಿನ ಗಿಡ ಬರ್ದಿದ್ಯಾ? ಹಾಗಾದ್ರೆ ನನಗೆ ಈ ಗಿಡನೂ ಬರೆಯೋಕ್ ಬಂದ್ಬಿಡ್ತು ಅಂತಾಯ್ತು. ಸಾಕ್ ಮಾಡಿ ನಿಮ್ ನಗುನ. ಚಿತ್ರ ಬಿಡಿಸೋ ಸ್ಪರ್ಧೆ ನಡೀತಾ ಇದೆಯಾ? ಥೇಟ್ ಅದೇ ತರ ಗಿಡದ ಚಿತ್ರ ಬಿಡಿಸೋಕೆ. ಏನೋ ಮೊದ್ಲೇ ಸಲ ರಥ ಮಾಡ್ತಾ ಇದ್ದಾಳೆ. ಅವಳು ತನ್ನ ಕೈಲಾದಷ್ಟು ಮಾಡ್ತಾ ಇದ್ದಾಳಲ್ವಾ? ಹೇಗ್ ಬರ್ತಿದೀವಿ ಅನ್ನೋದಲ್ಲ, ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅನ್ನೋದೇ ಮುಖ್ಯ. ನೀವ್ ಕೆಳಗ್ ಪೂಜೆ ನಡೀತಿದ್ರೆ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನಿಜವಾದ ಪೂಜೆ ಇಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಅಲ್ಲಿ ಹೇಗಿರ್ಲಿ ಹೇಳು? ನಾನ್ ತೆಗೆದಿರೋ ಗಂಧ ಇಲ್ದೆ ನಿನ್ ಪೂಜೆ ಮಾಡೋಕ್ ಹೇಗ್ ಸಾಧ್ಯ? ನಿನ್ಗೋಸ್ಕರ ಗಂಧ ತಂದಿದ್ದೀನಿ ವೈದೇಹಿ. ಅಯ್ಯೋ, ನೀವಿಲ್ ಸುಮ್ನೆ ಬಂದು ಏನೇನೋ ಮಾತಾಡ್ತಿದ್ದೀರಾ. ಪೂಜೆ ವಿಷಯದಲ್ಲಿ ಬಂದು ಈ ತರ ತೊಂದ್ರೆ ಮಾಡೋದು ಸರಿ ಅಲ್ಲ ಗೊತ್ತಾ? ನೀವು ಶ್ರೇಯಾ ಜೊತೆನೆ ಪೂಜೆ ಮಾಡ್ಬೇಕು. ಮನೆಯವ್ರು ಯಾರಾದ್ರೂ ನೋಡೋದಕ್ಕಿಂತ ಮೊದಲು ನೀವ್ ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರು ನೋಡೋಕ್ ಸಾಧ್ಯ ಇಲ್ಲ. ಎಲ್ರೂ ಕೆಳಗಡೆ ಪೂಜೆಯಲ್ಲಿದ್ದಾರೆ. ಅಷ್ಟಕ್ಕೂ ನಾನಿವಾಗ ಯಾಕೆ ಬಂದೆ ಗೊತ್ತಾ? ಈ ಗಂಧ ನಿನ್ ಕೊಟ್ಟು ವ್ರತ ಹೇಗ್ ಮಾಡೋದು ಹೇಳ್ ಹೋಗೋಕ್ ಬಂದೆ. ಓ, ನಿಂಗ್ ವ್ರತ ಹೇಗ್ ಮಾಡೋದು ಗೊತ್ತಾ? ಗೊತ್ತು. ಪೂಜೆ ಕೂಡ ಈಗಷ್ಟೇ ಮುಗೀತು. ನಿನ್ ಜೊತೆ ವ್ರತ ಮಾಡೋಣ ಅಂತ ಬಂದೆ, ಆದ್ರೆ ಆಗೋಗಿದೆ. ಕೊನೆ ಪಕ್ಷ ನಾನು ತಂದಿರೋ ಗಂಧನಾದ್ರೂ ಉಪಯೋಗಿಸ್ತೀಯ ಅನ್ಕೊಂಡಿದ್ದೀನಿ, ಅದು ಆಗ್ಲಿಲ್ಲ. ಸರಿ ಬಿಡು, ಏನ್ ಮಾಡೋಕ್ಕಾಗತ್ತೆ. ದೇವಸ್ಥಾನದಲ್ಲಿ ಅರಳಿ ಮರದ ಸುತ್ತ ದಾರ ಕಟ್ಟಿದ್ವಲ್ಲ, ಅಷ್ಟಕ್ಕೆ ನಾನು ಖುಷಿ ಪಡ್ತೀನಿ. ಒಂದ್ ನಿಮಿಷ ಇರಿ. ಆ ಗಂಧನ ಇಲ್ಲಿ ಕೊಟ್ಬಿಟ್ಟು ಹೋಗಿ. ಅಂದ್ರೆ ನಾನು ತಂದಿರೋ ಗಂಧಕ್ಕೋಸ್ಕರ ಮತ್ತೆ ಪೂಜೆ ಮಾಡ್ತೀಯಾ? ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಳ್ಬೇಡಿ. ಪೂಜೆಗೋಸ್ಕರ ಯಾರಾದ್ರೂ ಏನಾದ್ರೂ ತಂದ್ರೆ ಅದನ್ನ ವಾಪಸ್ ಕಳಿಸ್ಬಾರ್ದು. ಅದಕ್ಕೆ ಇಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಡಿ ಅದನ್ನ. ಸರಿ, ನೀನ್ ವ್ರತ ಮಾಡ್ತಾ ಇಲ್ಲ, 3 ಹೊತ್ತು ಚೆನ್ನಾಗಿ ತಿಂತೀಯ ಅಂತ ಬೇರೆಯವ್ರು ಅನ್ಕೊಂಡಿರ್ತಾರೆ. ನಿನ್ಗೋಸ್ಕರ ಹಣ್ಣು ಹಂಪಲು ತಗೊಂಡ್ ಬರ್ತೀನಿ. ಏನ್ ಬೇಕಾಗಿಲ್ಲ. ಪೂಜೆಗೆ ಸಂಬಂಧಪಟ್ಟಿದ್ ಮಾತ್ರ ಅಲ್ಲ, ಹಣ್ಣು ತಗೊಳ್ಳಿ. ನೀನ್ ತಿಂತೀಯಾ? ನಾನೇ ತಿನ್ನಕ್ಕಾಗತ್ತೆ? ನಿಟ್ಟುಪವಾಸ ಅಲ್ವಾ? ನಾನು ನಿಟ್ಟು ಉಪವಾಸನೆ ಅಲ್ವಾ, ಮತ್ ನನಗ್ಯಾಕೆ ತಿನ್ನೋಕ್ ಹೇಳ್ತೀಯಾ? ನೋಡಿ, ನಾನೇನೋ ಮಾಡ್ತಿದ್ದೀನಿ ಅಂತ ನೀವು ಅದನ್ನೇ ಮಾಡ್ತಿದ್ದೀರಾ ಅನ್ಸತ್ತೆ. ಇಲ್ಲ, ನನಗೋಸ್ಕರ ನೀನ್ ಮಾಡ್ತಿರೋದ್ರಿಂದ ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಯೋ, ಓ, ನನಗೋಸ್ಕರ ಅಲ್ವಾ? ಹಾ? ಹಾಗಿದ್ಮೇಲೆ ನಾನು ತಿಂದ್ರೆಷ್ಟು, ತಿಂದೆ ಹೋದ್ರೆಷ್ಟು?
ನಿಮ್ಗೆ ಉಪವಾಸ ಮಾಡಿ ಅಭ್ಯಾಸ ಇಲ್ಲ. ಆರೋಗ್ಯ ಹಾಳಾಗ್ಬೋದು ಅಂತ ಅತ್ತೆ ಹೇಳ್ತಿದ್ರು ಅಲ್ವಾ? ಹೌದು, ಆರೋಗ್ಯ ಹಾಳಾಗತ್ತೆ. ಅದರಿಂದ ನಿನಗೇನಾಗ್ಬೇಕು? ನನ್ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ನನ್ ಬಗ್ಗೆ ಯಾಕೆ ಅಷ್ಟು ಕನ್ಸನ್ನು? ನನಗೋಸ್ಕರ ಹಸುವನ್ನ ಹೇಳ್ಕೊಳ್ದೆ ಒದ್ದಾಡ್ತಿದ್ರೆ ನಾನು ಹೇಗ್ ತಡ್ಕೊಳ್ಳಿ? ದಯವಿಟ್ಟು ನಂಗೆ ಮುಜುಗರ ಮಾಡ್ಬೇಡಿ. ನಿನ್ ಕಣ್ಣು ಮತ್ತೆ ನಿನ್ ಕಣ್ಣೀರಲ್ಲಿ ಕಾಣಿಸ್ತಿದೆ ವೈದೇಹಿ, ನನ್ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೆ ಒಪ್ಕೊಳ್ಳಲ್ಲ. ಇವಾಗ ನೀವ್ ಇದನ್ ತಿಂತೀರಾ ಇಲ್ವಾ? ನೀನ್ ಒಪ್ಕೋತೀಯೋ ಇಲ್ವೋ? ಹೇಳಿದ್ನಲ್ಲ ವೈದೇಹಿ, ವ್ರತ ಮುಗಿಯೋಷ್ಟರಲ್ಲಿ ನಿನ್ ಮನ್ಸಲ್ಲಿ ನಾನಿದ್ದೀನಿ ಅನ್ನೋದನ್ನ ನಿನ್ ಬಾಯಲ್ಲಿ ಹೇಳಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಅದನ್ನ ನೀನ್ ಇವಾಗ ಹೇಳಿಬಿಟ್ರೆ ನಾನು ಇವಾಗಲೇ ತಿಂತೀನಿ. ಹಣ್ಣು ಮಾತ್ರನೇ ಅಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಎಲ್ಲ ನಿನ್ ಕೈಲೇ ಇದೆ ವೈದೇಹಿ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವೊಂದು, ನಾನು ನೀನಷ್ಟೇ ನಿಜವಾದೆವು. ಅದುವೇ ಅನುಬಂಧದ ಸಾಕ್ಷಿಯು. ನನ್ನೇ ನಗುವಲ್ಲೂ ಸುಳ್ಳಿದೆ, ಹಿಂದಿನ ಸುಖದಲ್ಲೂ ಸುಳ್ಳಿದೆ. ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ. ನೀನೂರ ಸಾಗಿದರು ನನ್ನುಸಿರು ನೀನೇನೆ. ಪರಪಂಚ ನೀನೇ, ನಾನೇ ಪರಪಂಚ ನೀನೇ. ನೀನೇ ಎಲ್ಲ ಬೇರೇನಲ್ಲ, ಪರಪಂಚ ನೀನೇ. ನನ್ನ ಪರಪಂಚ ನೀನೇ. ಪ್ರಾಣ ನೀನೇ, ಪ್ರಾಣ ನೀನೇ, ಪರಪಂಚ ನೀನೇ. ಅಯ್ಯೋ ಆಂಟಿ, ನಿಧಾನ ನಿಧಾನ, ಇಲ್ಲಿ ಕೂತ್ಕೊಳ್ಳಿ. ಮನೇಲಿ ಯಾರು ಇಲ್ವಾ ಆಂಟಿ? ಏನೇ ಏನಾಯ್ತೆ? ಅದು ಅಜ್ಜಿ, ಒಂದು ಚಿಕ್ಕ ಆಕ್ಸಿಡೆಂಟ್. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ ಬೈಕ್ ತಾಗಿ ಬಿದ್ದೋದ್ರು. ಅಂದ್ರೆ ನೀನೇ ಅವಳನ್ನ ಬೈಕಿಂದ ಗುದ್ದಿ ನೀನೇ ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ? ಅತ್ತೆ, ಅವಂದೇನೂ ತಪ್ಪಿಲ್ಲ. ನಾನೇ ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯಕ್ಕೆ ಬಂದೆ. ಅಷ್ಟಕ್ಕೂ ಈ ಹುಡ್ಗ ಯಾರ್ ಗೊತ್ತಾ? ರಾಮಮೂರ್ತಿ ಅಣ್ಣನ್ ಮಗ. ಹೌದಾ? ಆಯ್ತಪ್ಪ, ಒಳ್ಳೆ ಕೆಲ್ಸ ಮಾಡ್ದೆ. ನಾನ್ ನೋಡ್ಕೋತೀನಿ, ನೀನು ಹೊರಡು. ಅಂಕಲ್ ಇಲ್ವಾ? ಇಲ್ಲ ಕಣಪ್ಪ, ದೇವಸ್ಥಾನಕ್ ಹೋಗಿದ್ದಾನೆ. ಸಂಜೆ ಎಷ್ಟೊತ್ತಿಗೆ ಬರ್ತಾನೆ? ಸರಿ, ಮನೆ ಗೊತ್ತಾಯ್ತಲ್ವಾ, ಸಂಜೆ ಬಂದ್ ಭೇಟಿ ಮಾಡ್ತೀನಿ. ಹೋಗ್ಬರ್ತೇನೆ ಆಂಟಿ. ಲೇ ಸುನಂದ, ಏನಾಯ್ತೆ? ಹೇಳದ್ನಲ್ಲ ಅತ್ತೆ, ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯೆ ಬಂದೆ ಅಂತ. ನಿನ್ ತಲೆ. ನಾನ್ ಕೇಳಿದ್ದು ನಿನ್ಗೇನಾಯ್ತು ಅಂತಲ್ಲ, ಹೋಗಿದ್ ಕೆಲ್ಸ ಏನಾಯ್ತು ಅಂತ. ಅದು ನಡೀಲಿಲ್ಲ ಅತ್ತೆ. ನಡೀಲಿಲ್ಲ ಅಂದ್ರೆ ಏನೇ? ನೀನ್ ದೇವಸ್ಥಾನಕ್ಕೆ ಹೋಗಿದ್ಯೋ ಇಲ್ವೋ? ಹೋಗಿದ್ದೆ ಅತ್ತೆ. ಹೋಮ ಏನೋ ಚೆನ್ನಾಗಿ ಶುರುವಾಯ್ತು. ನಾನ್ ಮೊದ್ಲೇ ಹೇಳಿದ್ನಲ್ವಾ ಈ ತರ ಮಾಡೋದು ತಪ್ಪು ಅಂತ, ಆದ್ರೆ ನೀವು ಕೇಳಲಿಲ್ಲ. ಅವ್ರನ್ನ ಬೇರೆ ಮಾಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಯ್ತು. ಇಷ್ಟೆಲ್ಲ ಆಯ್ತು ಅತ್ತೆ. ನಾನು ಹೇಳ್ತಾನೆ ಇದ್ದೀನಿ ತಪ್ಪು ಅಂತ, ನೀವೇ ಕೇಳಿಸ್ಕೊತಾ ಇಲ್ಲ. ಮಾಂಗಲ್ಯ ಬಂಧನ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಅತ್ತೆ. ಇದೆಲ್ಲ ನಮಗಾಗ್ ಬರಲ್ಲ. ಇನ್ಯಾವತ್ತೂ ಇದನ್ನೆಲ್ಲ ಮಾಡಿಸ್ಬೇಡಿ.
ಉಪವಾಸ ಇದೆಯಲ್ವಾ? ಅಮ್ಮ ನನಗೋಸ್ಕರ ರಂಗನ್ ಕೈಲಿ ಏನೋ ಕಳಿಸ್ಕೊಡ್ತೀನಿ ಅಂದ್ರು. ಹಸು ತಡಿಯಲ್ವೇನೋ? ತಿನ್ನು. ಅಯ್ಯೋ ಬೇಡ ರೀ, ನಾನ್ ನಿಟ್ಟುಪವಾಸದಲ್ಲಿದ್ದೀನಿ, ನಾನು ಏನು ತಿನ್ಬಾರ್ದು. ಏನೂ ತಿಂದಿಲ್ವಲ್ಲ, ಗ್ಯಾಸು. ದೇವಂಶಣ, ಉಪವಾಸ ಇದ್ದೀರಲ್ವಾ, ಈ ಹಣ್ಣಾದ್ರೂ ತಿನ್ನಿ. ನನಗ್ ಬೇಡ ರಂಗ, ನಿಟ್ಟುಪವಾಸ ಮಾಡ್ತಾ ಇದೀನಿ ಅಂತ ಹೇಳಿದ್ನಲ್ಲ. ಹೋಗ್ಲಿ, ಹಾಲಾದ್ರೂ ಕುಡೀರಿ, ಇಲ್ಲಾಂದ್ರೆ ಸುಸ್ತಾಗುತ್ತೆ. ನನ್ಗೇನು ಆಗಲ್ಲ ರಂಗ, ಹೇಳಿದ್ನಲ್ಲ. ನೀರೊಂದನ್ ಬಿಟ್ಟು ಏನು ಕುಡಿಯಲ್ಲ, ತಿನ್ನಲ್ಲ. ಈ 3 ದಿವಸ ನನ್ನ ಸುಮ್ನೆ ಬಿಟ್ಬಿಡಿ. ಅಂದ್ರೆ ನೀವು ನನ್ನ ಹಾಗೆ ನಿಟ್ಟುಪವಾಸ ಮಾಡ್ತಿದ್ದೀರಾ? ಹಾಗಾದ್ರೆ ಏನು ತಿನ್ಬಾರ್ದು, ನಾನು ಏನು ತಿನ್ನಲ್ಲ. ಸರಿ, ನಿಮ್ ರೂಮಲ್ಲಿ ಇಡ್ತೀನಿ, ಸುಸ್ತಾಗಿ ಹಸ್ವಾದ್ರೆ ತಿನ್ನಿ. ಹಾ ದೇವಾಂಶಣ್ಣ, ಲಕ್ಕಿ ಅಣ್ಣ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ, ಬರೋದಕ್ಕೆ ಹೇಳಿದ್ರು. ಏನ್ ವಿಷಯ ಹೇಳು. ಏನೋ ಗೊತ್ತಿಲ್ಲ ಅಣ್ಣ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಕ್ ಹೇಳಿದ್ರು. ಸರಿ, ಮಾತಾಡ್ತೀನಿ ಬಿಡು. ಸರಿ ಅಣ್ಣ. ಹಲೋ ಮಗಳೇ ವೈದೇಹಿ, ನಾನಮ್ಮ. ಅಪ್ಪ ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡ್ದೆ, ಸ್ವಲ್ಪ ಅವ್ರನ್ನ ಕರಿತೀಯಾ? ಹಾ ಸರಿ ಅಪ್ಪ, ನೀವ್ ಲೈನಲ್ಲೇ ಇರಿ. ಶ್ರಿಯಾ ಅವ್ರೆಲ್ಲಿ? ಗೊತ್ತಿಲ್ಲಕ್ಕ. ಅಯ್ಯೋ, ಅಪ್ಪ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತೆ. ಲೈನಲ್ಲಿದ್ದರೆ ನೀನಾದ್ರೂ ಹೋಗಿ ಮಾತಾಡು. ಅಯ್ಯೋ ನನ್ ಕೈಲಾಗಲ್ಲಕ್ಕ, ಮತ್ತೆ ಏನಾದ್ರೂ ಕ್ಲಾಸ್ ತಗೋತಾರೆ. ಆದ್ರೂ ಲ್ಯಾಂಡ್ ಲೈನಿಗೆ ಯಾಕೆ ಮಾಡಿದ್ರು? ಅವ್ರ ಮೊಬೈಲ್ ಫೋನ್ಗೆ ಮಾಡ್ಬೋದಿತ್ತಲ್ಲ. ಹೋಗಕ್ಕ, ಹೋಗಕ್ಕ. ಅಪ್ಪ, ಅಳಿಯಂದ್ರು ಬಂದ್ರೇನಮ್ಮ? ಇಲ್ಲ ಅಪ್ಪ, ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಮೊಬೈಲಿಗೆ ಕಾಲ್ ಮಾಡಿ. ಮೊದಲು ಮೊಬೈಲ್ಗೆ ಫೋನ್ ಮಾಡೋದಮ್ಮ, ಅಲ್ಲಿ ತಗೊಳ್ಳಿಲ್ಲ ಅಂತ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ. ಸರಿ, ಮತ್ತೆ ಮಾಡಿ ನೋಡ್ತೀನಿ. ಅಮ್ಮನ ಜೊತೆ ಮಾತಾಡ್ತೀಯಾ? 1 ನಿಮಿಷ ತಗೋ, ಮಾತಾಡು. ಅಮ್ಮ ವೈದೇಹಿ. ಅಮ್ಮ ಹೇಗಿದ್ಯಾ? ಹೇಗಿದ್ಯಾ ಅಂತ ಅಲ್ಲ ಅಮ್ಮ, ಇನ್ನು ಯಾಕಿದ್ಯಾ ಅಂತ ಕೇಳು. ಏನಾಯ್ತಮ್ಮ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಮ್ಮ ವೈದೇಹಿ, ತಪ್ಪು ಮಾಡ್ಬಿಟ್ಟಮ್ಮ. ನಿಮ್ಮ ಅಜ್ಜಿ ಮಾತನ್ನು ಕೇಳಿ ನಿನ್ ಸಂಬಂಧನ ಮುರಿಯೋ ಪ್ರಯತ್ನ ಮಾಡಿದೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನು ಅನ್ಕೊಂಡ್ರೇನು ಇಲ್ಲ ನೀನ್ ಅನ್ಕೊಂಡ್ರೇನು, ನಿಮ್ ಸಂಬಂಧ ಮುರಿಯಲ್ಲ. ಆ ದೇವ್ರು ಅಂದ್ಕೋಬೇಕು. ನೀವು ಒಂದಾಗಿರ್ಬೇಕು ಅನ್ನೋದು ದೇವ್ರ ನಿರ್ಧಾರ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಇನ್ನು ಶ್ರೀಯ ಪರಿಸ್ಥಿತಿ ಏನಾಗುತ್ತೋ ಏನೋ ನನಗ್ ಗೊತ್ತಾಗ್ತಾ ಇಲ್ಲ ಅಮ್ಮ ವೈದೇಹಿ.
ಸುನಂದ ಕುಡಿಯಕ್ಕೇನಾದ್ರೂ ತಗೊಂಡ್ ಬಾ. ತರ್ತೀನಿ ಅತ್ತೆ. ನಿಮ್ ಸಂಬಂಧನ ಮುರಿಯೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಹೋಮ ಅರ್ಥಕ್ಕೆ ನಿಂತು ಹೋಯ್ತು. ನಮ್ಮನ್ನ ದೂರ ಮಾಡೋದು ನಿನಗಿಷ್ಟ ಇಲ್ವಾ? ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಷ್ಟಕ್ಕೂ ನಾವಿಬ್ರು ಒಂದಾಗ್ ಬಾಳೋದು ಸಾಧ್ಯನಾ? ಎಲ್ಲರ ದೃಷ್ಟಿಲೂ ಶ್ರೀಯಾಗೆ ಅವ್ರಿಗೆ ಮದ್ವೆ ಆಗಿರೋದು. ಇವಾಗಿಲ್ಲ, ಮದ್ವೆ ಆಗಿರೋದು ನನ್ ಜೊತೆ ಅಂತ ಗೊತ್ತಾದ್ರೆ ನನ್ ತವ್ರ ಮನೆ ಮರ್ಯಾದೆ ಏನಾಗ್ಬೇಡ. ಈ ವಿಷಯ ಗೊತ್ತಾದ್ರೆ ನಮ್ಮಪ್ಪ ಬದುಕ್ತಾರ, ಅಮ್ಮ ಏನಾಗ್ತಾರೆ? ಅಷ್ಟಕ್ಕೂ ಶ್ರೀಯಾ ಪರಿಸ್ಥಿತಿ ಏನು? ಇವತ್ತಿನವರೆಗೂ ಅವ್ರ ಹೆಂಡತಿಯಾಗಿದ್ಕೊಂಡು ಇವಾಗ ಅವಳಿಗವ್ರ ಜೊತೆ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾದ್ರೆ ಶ್ರೀಯಾ ಜೀವನ ಏನಾಗ್ಬೇಕು? ಕೇವಲ ನನ್ ಬಗ್ಗೆ ಯೋಚಿಸಿ ಎಲ್ರ ಜೀವನಕ್ಕೂ ಕಷ್ಟ ಕೊಡೋ ಹಾಗೆ ಮಾಡಬೇಡ ರಾಮ. ಒಂದ್ ವೇಳೆ ನಮ್ಮನ್ನ ಒಂದು ಮಾಡಿದ್ರು ಎಲ್ರೂ ನೋವಿಗೂ ಕಾರಣ ಆಗಿ ಸಂತೋಷವಾಗಿ ಹೇಗ್ ನಾನ್ ಬದುಕ್ಲಿ? ಎಲ್ಲರೂ ಸಂತೋಷವಾಗಿರ್ಬೇಕು ರಾಮ. ಅದು ಮಾತ್ರ ನಡೆಯೋ ಹಾಗೆ ಮಾಡು, ಅದು ಮಾತ್ರ ನಡೆಯೋ ಹಾಗೆ ಮಾಡು. ನನಗೋಸ್ಕರ ಅಷ್ಟು ಪ್ರೀತಿಯಿಂದ ತಂದು ಕೊಟ್ರು. ಸಂಪ್ರದಾಯದ ಪ್ರಕಾರ ನಾನು ಕೂಡ ಗಂಡ ತಂದ್ಕೊಟ್ಟಿರೋ ಸೀರೆ ಉಟ್ಕೊಂಡು ವ್ರತ ಪೂರ್ತಿ ಮಾಡ್ಬೇಕು. ಆದ್ರೆ ಈ ಸೀರೆ ಉಟ್ಕೊಂಡ್ರೆ ನನ್ ಮನ್ಸಲ್ಲಿ ನೀವಿದ್ದೀರ ಅನ್ನೋ ಕಾರಣಕ್ಕೆ ನಾನು ಈ ಸೀರೆ ಉಟ್ಕೊಂಡಿದ್ದೀನಿ ಅಂತ ನೀವ್ ಅಂತೀರ. ಇನ್ನೂ ಆಸೆಗಳನ್ನ ಜಾಸ್ತಿ ಮಾಡ್ಕೋತೀರ. ಹಾಗಂತ ನಿಮಗೋಸ್ಕರ ಮಾಡ್ತಿರೋ ವ್ರತದಲ್ಲಿ ಸಂಪ್ರದಾಯನ ಪಾಲಿಸದೆ ಇರೋದಕ್ಕೂ ಆಗಲ್ಲ. ಅದಕ್ಕೆ ನೀವ್ ತಂದ್ಕೊಟ್ಟಿರೋ ಸೀರೆನೆ ಉಟ್ಕೊಳ್ತಾ ಇದ್ದೀನಿ ಈಗ. ಅವ್ರಿಗೆ ಬೇರೆ ಯಾವ ಯೋಚನೆನೂ ಬರ್ದೇ ಇರೋ ಹಾಗೆ ಮಾಡು ಸಾಕು.
ದೇವಾಂಶ್. ಅಯ್ಯೋ ದೇವಾಂಶ್ ದೇವಾಂಶ್ ಕಂದ ದೇವಾ ದೇವಾಂಶ್ ಏನಾಯ್ತು? ದೇವಾ ಏನಾಯ್ತು? ದೇವಾಂಶ್ ಏಯ್, ಏನಾದ್ರು ಏನಾಯ್ತು ದೇವಾಂಶ್ ದೇವಾ. ದೇವಾಂಶ್ ಏನಾಯ್ತು? ದೇವಾಂಶ್ ದೇವಾಂಶ್ ಎದ್ದೇಳು ದೇವಾಂಶ್. ನೀನ್ ಹೋಗ್ ಸ್ವಲ್ಪ ನೀರ್ ತಗೊಂಡ್ ಬಾಮ್ಮ. ದೇವಾಂಶ್ ದೇವಾಂಶ್ ಕಂದ ಏನಾಯ್ತು? ಅಂದ್ರೆ ದೇವಾಂಶ್ ಎದ್ದೇಳ್ರಿ ಹೇಳಪ್ಪ. ದೇವಾ ದೇವಾ ಅಯ್ಯೋ ದೇವಾಂಶ್ 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 ಎದ್ದೇಳು. ತಗೊಳ್ಳಿ ಅದಕ್ಕೆ ನೀರು ಕೊಡಮ್ಮ. ದೇವಾಂಶ್ ಏನಾಯ್ತಪ್ಪ? ಏನಾಯ್ತು ನಿನ್ಗೆ? ಸ್ವಲ್ಪ ತಲೆ ಸುತ್ತು ಬಂತು. ಸುತ್ತಲ್ವಾ ಮತ್ತೆ? ಉಪವಾಸ ಬೇಡ ಅಂದ್ರೆ ಕೇಳಲ್ಲ. ಹೌದು, ಹುಷಾರ್ ಬೇರೆ ಇಲ್ವಲ್ಲ, ಔಷಧಿ ತಗೊಂಡ್ಯೋ ಇಲ್ವೋ? ತಗೊಂಡಿಲ್ವಾ? ಏನಮ್ಮ ಔಷಧಿ ಕೊಡ್ಲಿಲ್ವಾ? ಅತ್ತೆ, ಅದು ಮಾತ್ರೆದೆಲ್ಲ ಅಕ್ಕನೇ ನೋಡ್ಕೋತಾಳೆ. ರಂಗ ದೇವಾಂಶಣ್ಣ, ದೇವಾಂಶಣ್ಣಂಗೆ ಏನಾಯ್ತು ಅಮ್ಮವ್ರೆ? ಏನು ಅಂತ ಹೇಳು. ಏನು ತಿಂತಾನೂ ಇಲ್ಲ, ಔಷಧಿನೂ ತಗೋತಿಲ್ಲ, ತಲೆ ಸುತ್ತ ಬಿದ್ದು ಹೋದ. ನಾನ್ ಕೊಟ್ಟು ಸೀರೆನ ಉಟ್ಕೊಂಡಿದ್ಯಾ ಅಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ ವೈದೇಹಿ. ಅಷ್ಟು ಸಾಕು ನಾನು ಉಪವಾಸನ ಬ್ರೇಕ್ ಮಾಡೋದಕ್ಕೆ. ಆದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೆಯನ್ನ ಮಾತನ್ನ ನಿನ್ ಬಾಯಾರ ಕೇಳ್ಬೇಕು ಅನಿಸ್ತಾ ಇದೆ. ಹೇಗಾದ್ರು ಸರಿ, ಇವತ್ತು ನಿನ್ ಬಾಯಿಂದ ಆ ಮಾತು ಹೇಳಿಸ್ತೀನಿ. ಆವಾಗ ನೋಡುವಂತೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ. ನೋಡ್ದ್ಯಾ ಕೌಸಲ್ಯ, ಕೆಳಗ್ ಬಿದ್ದು ನಮ್ಮನ್ನೆಲ್ಲ ಅಳಿಸಿ ಈಗ ಹೇಗ್ ನಗ್ತಾ ಇದ್ದಾನೆ ನೋಡು. ಅಯ್ಯೋ ಹಾಗೇನಿಲ್ಲ ಇಂದು, ನಾನೇನೋ ನೆನ್ಸ್ಕೊಂಡು ನಗ್ತಾ ಇದ್ದೆ ಅಷ್ಟೇ. ಏನ್ ಕಂದ, ನಮ್ ನೋವು ನಿನ್ಗೆ ತಮಾಷೆ ಆಗಿದ್ಯಾ? ಯಾವಾಗ್ಲೂ ಸಂತೋಷವಾಗಿ ಎಲ್ರನ್ನೂ ನಗ್ಸೋ ಅಂತವನು ಇವತ್ತ್ಯಾಕೋ ನೀನ್ ಅಳಿಸ್ತಾ ಇದ್ಯಾ? ಅಮ್ಮ, ಇವಾಗ ಏನಾಗಿದೆ ಅಂತ ಚಿಂತೆ ನಿನಗೆ? ನಾನು ದೇವ್ರಿಗೆ ವ್ರತ ಮಾಡ್ತಿದ್ದೀನಿ.